ನಮಸ್ಕಾರ. ಸ್ವಲ್ಪನು ಎಣ್ಣೆಯನ್ನ ಹೀರದ ಗುಂಡು ಗುಂಡಾದ ಗರಿಗರಿಯಾದ ಗೋಳಿ ಬಜೆಯನ್ನ ಮಾಡಲಿಕ್ಕೆ ಒಂದು ಬೌಲಲ್ಲಿ ಚಿಟಿಕೆ ಇಂಗನ್ನ ಹಾಕಿ ನೀರನ್ನ ಹಾಕಿ ಕರಡ್ಕೊಂಡು 1 ಕಪ್ ಆಗುವಷ್ಟು ಮೊಸರನ್ನ ಹಾಕಿದ್ದೇನೆ. ಸ್ವಲ್ಪ ಸಕ್ಕರೆ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕರಡ್ಕೊಂಡು 2 ಕಪ್ ಆಗುವಷ್ಟು ಮೈದಾ ಹಿಟ್ಟು, 2 ಟೇಬಲ್ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಮಜ್ಜಿಗೆಯನ್ನ ಹಾಕಿ ಕಲಿಸ್ತಾ ಇದ್ದೇನೆ. ಮೊಸರು ಇತ್ತು ಅಂದ್ರೆ ಮೊಸರಿನಲ್ಲಿಯೇ ಸಂಪೂರ್ಣವಾಗಿ ಕಲಿಸ್ಕೊಳ್ಬೋದು. 3 ರಿಂದ 4 ಗಂಟೆ ಹೊತ್ತು ಹುಳಿ ಬರ್ಲಿಕ್ಕೆ ಬಿಡಬೇಕು. ಚೆನ್ನಾಗಿ ಹುಳಿ ಬಂದಿದೆ. ಈಗ ಇದಕ್ಕೆ ಕಟ್ ಮಾಡಿರುವಂತಹ ಹಸಿಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಸಿ ಶುಂಠಿ ಇತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಸ್ವಲ್ಪ ಹಿಟ್ಟಿಗೆ ಮಾತ್ರ ಚಿಟಿಕೆ ಸೋಡಾವನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕಾದಿರುವ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವ ತನಕ ಕರೆದು ತೆಕ್ಕೊಳ್ತಾ ಇದ್ದೇನೆ. ತುಂಬಾನೇ ಗರಿ ಗರಿಯಾಗಿ ರುಚಿಯಾಗಿ ಬರ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪರ್ಫೆಕ್ಟ್ ಆಗಿ ನೀವು ಮನೆಯಲ್ಲಿ ಟ್ರೈ ಮಾಡಬೇಕು ಅಂದರೆ ಈಗಾಗಲೇ ಮಿಸೆಸ್ ಭಾಗವತ್ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ರೆಸಿಪಿಯನ್ನು ಹಲವಾರು ಟಿಪ್ಸ್ಗಳ ಜೊತೆಗೆ ಶೇರ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡೋದನ್ನು ಮರಿಬೇಡಿ.